ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಬೆಂಗಳೂರಿನ 80 ಇಂಜಿನಿಯರಿಂಗ್ ಕಾಲೇಜಸ್, 80 ಇಂಜಿನಿಯರಿಂಗ್ ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅದರ ಪ್ರಯಾರಿಟಿ ಸಹ ಕೊಡ್ತೀನಿ. ಯಾವ ಬ್ರಾಂಚ್ಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ. ಬಟ್ ಈ ಪ್ರಯಾರಿಟಿ ಆರ್ಡರ್ನ ನೀವು ಬೇರೆ ಬ್ರಾಂಚಸ್ಗೂ ಸಹ ಕನ್ಸಿಡರ್ ಮಾಡ್ಕೋಬೋದು. ANML, ಡೇಟಾ ಸೈನ್ಸು, AINDS, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಎನಿ ಬ್ರಾಂಚ್ ಇದೇ ಆರ್ಡರ್ನೇ ಫಾಲೋ ಮಾಡ್ಕೋಬಹುದು. ನಾನು ಕನ್ಸಿಡರ್ ಮಾಡ್ಕೊಂಡಿರೋದು 2025 ರೌಂಡ್ 3 ಕಟ್ ಆಫ್ ಆಲ್ 80 ಕಾಲೇಜಸ್ ಆಫ್ ಬ್ಯಾಂಗ್ಳೂರ್ ಐ ಹ್ಯಾವ್ ಕವರ್ಡ್. ಶಾಕ್ ಆಗುತ್ತೆ, ಒಂದು ಊರಲ್ಲಿ 80 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಆದರೂ ಸ್ಟೂಡೆಂಟ್ಸ್ ನನಗೆ ಸೀಟ್ ಸಿಕ್ಕಿಲ್ಲ, ನನಗೆ ಇಷ್ಟಪಟ್ಟಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಕೊರಗ್ತಾರೆ. ನೋಡ್ಬೋದು, ಟಾಪ್ ರ್ಯಾಂಕಿಂದ ರ್ಯಾಂಕ್ ನಂಬರ್ 1 RVಗೆ ಹೋದರೆ ಲಾಸ್ಟ್ ರ್ಯಾಂಕ್ ಕಾಲೇಜು ಸಹ ಇದೆ. ನಿಮಗೆ ಎಷ್ಟೇ ರ್ಯಾಂಕ್ ಬಂದಿರಲಿ, ನಿಮ್ಮದು ಯಾವುದೇ ಕ್ಯಾಟಗರಿ ಇರಲಿ, ಬೆಂಗಳೂರಲ್ಲೇ ಸೀಟ್ ಬೇಕು ಅಂದರೆ ಖಂಡಿತ ಸಿಗುತ್ತೆ. I have considered for general merit category. If you belong to any category, definitely you will get a seat in the most demand course, computer science and engineering. So ಖಂಡಿತ ಸಿಕ್ಕೇ ಸಿಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಬಟ್ ವೆಯ್ಟ್ ಟಿಲ್ ದ ಲಾಸ್ಟ್ ರೌಂಡ್. ನೋಡ್ತಾ ಹೋಗೋಣ. RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಲಾಸ್ಟ್ ಇಯರು ಲಾಸ್ಟ್ ರೌಂಡು 499 ಬಂದಿರೋರಿಗೆ ಸೀಟ್ ಅಲಾಟ್ ಆಗಿತ್ತು. ಫಸ್ಟ್ ಪ್ರಯಾರಿಟಿಲಿದೆ. PSU ಯೂನಿವರ್ಸಿಟಿ ಸೆಕೆಂಡ್ ಪ್ರಯಾರಿಟಿ, ರಾಮಯ್ಯ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, UECE, PSU ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, DSE ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, BIT, RV ಯೂನಿವರ್ಸಿಟಿ 10th ಪ್ಲೇಸಲ್ಲಿ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಟಾಪ್ 10 ಕಾಲೇಜಲ್ಲೇ ಬೇಕು ಅಂದರೆ ನಿಮ್ಮ ರ್ಯಾಂಕು 10,000 ಒಳಗಡೆ ಇದ್ದರೆ ನಿಮಗೆ ಬೆಂಗಳೂರಿನ ಟಾಪ್ 10 ಕಾಲೇಜಸಲ್ಲಿ ಸಿಗುತ್ತೆ. ಯಾಕೆ ನಾನು ಬೆಂಗಳೂರು ಕಾಲೇಜಸ್ಸೇ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ ಅಂದರೆ, ಬೆಂಗಳೂರು ಇಸ್ ಎ ಸಿಲಿಕಾನ್ ಸಿಟಿ, ಲಾಡ್ ಆಫ್ ಸಾಫ್ಟ್ವೇರ್ ಕಂಪನೀಸ್ ಆರ್ ದೇರ್, ಅದರ್ ಇಂಡಸ್ಟ್ರೀಸ್ ಆಲ್ಸೋ ಆರ್ ದೇರ್. ಎಲ್ರಿಗೂ ಬೆಂಗಳೂರಲ್ಲಿ ಬಂದು ಓದೋದಕ್ಕೆ ಇಷ್ಟ. ಬೆಂಗಳೂರಲ್ಲೇ ಬಂದು ಓದಿದ್ರೆ ಇಂಟರ್ನ್ಶಿಪ್ ಮಾಡೋದು ಈಸಿ ಇರುತ್ತೆ ಅಂತ ಅನ್ಕೋತಾರೆ. ಬೆಂಗಳೂರಲ್ಲಿ ಓದ್ತಾ ಇದ್ರೆ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಯಾಕೆ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತಿದ್ದೀನಿ ಅಂದರೆ, ಅವ್ರ ಅಪ್ಪಂದರು ಕಂಪ್ನೀಸ್ ನಡೆಸ್ತಿರ್ತಾರೆ, ಇಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡಿಸ್ತಿರ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಸಿಗುತ್ತೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಇಂಟರ್ನ್ಶಿಪ್ಪು ಸಹ ಮಾಡ್ಬೋದು. ಅದೇ ನಿಮ್ಮ ಫ್ರೆಂಡ್ಸು ಒಳ್ಳೆ ಜಾಬ್ಗೆ ಹೋದಾಗ ಅವರು ರೆಫರೆನ್ಸ್ ಕೊಟ್ಟು ನಿಮ್ಮನ್ನು ಸಹ ಅದೇ ಕಂಪ್ನಿಗೆ ತಗೋಬಹುದು. ಸೊ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದರೆ ಖಂಡಿತ ನಿಮಗೆ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಕೊಂಡ್ರೆ ತುಂಬ ಅನುಕೂಲ ಇರುತ್ತೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ ದ ಪೀಪಲ್ ಟ್ರೈ ಫಾರ್ ಬ್ಯಾಂಗ್ಳೂರ್ ಇಂಜಿನಿಯರಿಂಗ್ ಕಾಲೇಜಸ್. ಸೊ ಟಾಪ್ 10 ಕಾಲೇಜಸ್ ಆಫ್ ಬ್ಯಾಂಗ್ಳೂರ್ ಬೇಕು ಅಂದರೆ 10,000 ಒಳಗಡೆ ಬಂದಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. 11th ಪೊಸಿಷನಲ್ಲಿ BMS IT ಯಲಹಂಕ, BNMIT ಟಾಪ್ 12 ಬೆಂಗಳೂರಲ್ಲಿ, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CMRIT, ನ್ಯೂ ಹರೈಝಾನ್, MS ರಾಮಯ್ಯ, SRMVIT ಇನ್ ದ 17th ಪೊಸಿಷನ್, ರೇವಾ ಯೂನಿವರ್ಸಿಟಿ, ಡಾಕ್ಟರ್ AIT, JSS ಅಕಾಡೆಮಿ ಆಫ್ ಟೆಕ್ನಾಲಜಿ. ಈ 20 ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಬೇಕು ಬೆಂಗಳೂರಿನ ಟಾಪ್ 20 ಕಾಲೇಜಸಲ್ಲಿ ಅಂದರೆ 20,000 ರ್ಯಾಂಕ್ ಒಳಗಡೆ ಬಂದಿದ್ರೆ ಬೆಂಗಳೂರಲ್ಲಿ ಖಂಡಿತ ಜನರಲ್ ಮೆರಿಟ್ ಕ್ಯಾಟಗರಿ ಇದ್ರೂ ಸಹ ನಿಮಗೆ ಸಿಗುತ್ತೆ. ಬಟ್ ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. 21st ಪೊಸಿಷನಲ್ಲಿ DSATM ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. 22nd ಪೊಸಿಷನಲ್ಲಿ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಟ್ ಆಫ್ 24,207. 23rd ಪೊಸಿಷನಲ್ಲಿ ಗೌರ್ಮೆಂಟ್ SGT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದೆ, ಗೌರ್ಮೆಂಟ್ SGT. ಅಲ್ಲಿ ಇಂಟೇಕ್ ಕಡಿಮೆ ಇದೆ, ಹಾಗಾಗಿ ಕಟ್ ಆಫ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮತ್ತು ಟಾಪಲ್ಲೂ ಕಾಣಿಸ್ಕೊಳ್ಳುತ್ತೆ. 24th ಪೊಸಿಷನಲ್ಲಿ ಬೆಂಗಳೂರಿನ ಸೋಲ್ದೇವನಹಳ್ಳಿಲಿರೋ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 25th ಪೊಸಿಷನಲ್ಲಿ ಬೆಂಗಳೂರಿನ ITPL ಹತ್ರ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಅಲ್ಲಿ. 26 ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. 27th KR ಪುರಮಲ್ಲಿರೋ ಕೇಂಬ್ರಿಡ್ಜ್. 28th ಪೊಸಿಷನಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿರೋ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್. 29th ಪೊಸಿಷನಲ್ಲಿ ಹೊಸೂರು ರೋಡಲ್ಲಿರೋ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. 30th ಪೊಸಿಷನಲ್ಲಿ ಕನಕಪುರ ರಸ್ತೆಯಲ್ಲಿರೋ KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬೆಂಗಳೂರಲ್ಲಿ ಟಾಪ್ 30 ಕಾಲೇಜಸ್ ಬೇಕು ಅಂದರೆ ನಿಮ್ಮದು ಅರೌಂಡ್ 35,000 ಆ್ಯಂಡ್ ಲೆಸ್ ದ್ಯಾನ್ ದಟ್, ಅಂದರೆ 35,000ಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದರೆ ಖಂಡಿತ ಸಿಗುತ್ತೆ. 35-38 ಕ್ರಾಸ್ ಮಾಡ್ಕೊಂಡು ಹೋದರೆ 31st ಪೊಸಿಷನಲ್ಲಿ ನಿಮ್ಗೆ ಕಾಣಿಸ್ಕೋತಾ ಇರೋದು ಬೆಂಗಳೂರಿನ ಕುಂಬಳಗೂಡು ಮೈಸೂರು ರೋಡಲ್ಲಿರೋ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ ಆಟೋನಮಸ್ ಸಹ ಆಗಿದೆ. 42,000 ಬಂದಿರೋರಿಗೆ ಲಾಸ್ಟ್ ಇಯರು ಲಾಸ್ಟ್ ರೌಂಡಲ್ಲಿ ಸಿಕ್ಕಿತ್ತು. ಬಟ್ ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಆಲ್ ದೀಸ್ ಕಟ್ ಆಫ್ಸ್ ಇನ್ ದಿಸ್ ಇಯರ್ ಫಸ್ಟ್ ರೌಂಡಲ್ಲೇ ನನಗೆ 42 ಅಂತಿತ್ತು ವಿಡಿಯೋದಲ್ಲಿ, ನನಗೆ ಸಿಕ್ಕಿಲ್ಲ ಅಂತ ಅನ್ಕೋಬೇಡಿ. ನಾನು ತೋರಿಸ್ತಿರೋದು ಲಾಸ್ಟ್ ರೌಂಡ್ದು. 32nd ಪೊಸಿಷನಲ್ಲಿ ಒಂದು ಪ್ರೈವೇಟ್ ಯೂನಿವರ್ಸಿಟಿ, ದ ಚಾಣಕ್ಯ ಯೂನಿವರ್ಸಿಟಿ ದೇವನಹಳ್ಳಿಯಲ್ಲಿದೆ, 43,000 ಬಂದಿರೋರು ಸಿಕ್ಕಿತ್ತು. 33rd ಪೊಸಿಷನಲ್ಲಿ CMR ಯೂನಿವರ್ಸಿಟಿ, CMRIT ಕುಂದಲಹಳ್ಳಿ ಗೇಟು, ಕುಂದಲಹಳ್ಳಿ ITPL ಹತ್ರ ಬರುತ್ತೆ. CMR ಯೂನಿವರ್ಸಿಟಿ ಹೆಬ್ಬಾಳ ಮತ್ತು ಯಲಹಂಕ ಹತ್ರ ಇರೋರಿಗೆ ಹತ್ರ.
43,000 ಬಂದಿರೋರು ಸಿಕ್ಕಿತ್ತು. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ 44,000. 35th ಪೊಸಿಷನಲ್ಲಿ ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ ಅಲಯನ್ಸ್ ಯೂನಿವರ್ಸಿಟಿ 45,000 ಬಂದಿರೋರು ಸಿಕ್ಕಿತ್ತು. 36ನೇ ಪೊಸಿಷನಲ್ಲಿ ಅಟಾನಮಸ್ ಕಾಲೇಜ್ ಆಗಿದೆ ಈಗ ರಾಜರಾಜೇಶ್ವರಿ ಕಾಲೇಜು ಕುಂಬಳಗೂಡಲ್ಲಿದೆ, 48,000 ಬಂದಿರೋರು ಸಿಕ್ಕಿತ್ತು. 37ನೇ ಪೊಸಿಷನಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿರೋ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ವಿತ್ 48,000 ಕಟ್ ಆಫ್. 38th ಪೊಸಿಷನಲ್ಲಿ ಬನ್ನೇರುಘಟ್ಟ ರಸ್ತೆ ಬೆಂಗಳೂರು AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 49,000. 39th ಪೊಸಿಷನ್ ಬೆಂಗಳೂರಲ್ಲಿ ಓಲ್ಡ್ ಮೆಡ್ರಾಸ್ ರೋಡು ಆವಳಹಳ್ಳಿ ಅಂತಿದೆ, ಅಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಅಲ್ಲಿ 55,000. 40th ಪೊಸಿಷನಲ್ಲಿ ಬೆಂಗಳೂರಿನ ರಾಜಾನ್ಕುಂಟೆ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 57,000. ನಿಮಗೆ ಟಾಪ್ 40 ಕಾಲೇಜಸಲ್ಲಿ ಏನಾದರೂ ಸೀಟ್ ಬೇಕು ಅಂದರೆ ಸ್ವಲ್ಪ 50,000 ಕ್ರಾಸ್ ಆದರೂ ಸಹ ಸಿಗುತ್ತೆ, ಬಟ್ ಸೇಫರ್ ಅಂತ 50,000 ಅಂತ ಅಂದ್ಕೊಳ್ಳಿ. 41ನೇ ಪೊಸಿಷನಲ್ಲಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ರೋಡಲ್ಲಿದೆ, ಅಟಾನಮಸ್ ಸಹ ಆಗಿದೆ. ಇದು 62,000 ಬಂದಿರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು. 42ನೇ ಪೊಸಿಷನಲ್ಲಿ ಬೆಂಗಳೂರಿನ ಕೋರಮಂಗಲದಲ್ಲಿದೆ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 64,000. 43rd ಪೊಸಿಷನಲ್ಲಿ ಸಪ್ತಗಿರಿ NPS ಯೂನಿವರ್ಸಿಟಿ 66,750. 44ನೇ ಪೊಸಿಷನಲ್ಲಿ ಕನಕಪುರ ರೋಡಲ್ಲಿರೋ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ 68,000. 45th ಪೊಸಿಷನಲ್ಲಿ ಒನ್ಸ್ ಅಗೇನ್ ಕನಕಪುರ ರೋಡಲ್ಲಿರೋ KSIT ಅವರ ಸಿಸ್ಟರ್ ಕನ್ಸರ್ನು KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವಿತ್ ಕಟ್ ಆಫ್ 71,000. 46ನೇ ಪೊಸಿಷನ್ನಲ್ಲಿ HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ 74,000. 47th ಪೊಸಿಷನ್ನಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ ದೇವನಹಳ್ಳಿ 74,000 ಕಟ್ ಆಫ್. 48ನೇ ಪೊಸಿಷನ್ನಲ್ಲಿ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 74,000. 49ನೇ ಪೊಸಿಷನಲ್ಲಿ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ವಿತ್ ಕಟ್ ಆಫ್ 77,000. ಟಾಪ್ 50th ಬ್ಯಾಂಗ್ಳೂರ್ ಕಾಲೇಜ್ ಅಲ್ಲಿ ಬರ್ತಿರೋದು RRIT ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರ ವಿತ್ 83,870. ಅರೌಂಡ್ 80,000 ನಿಮ್ಮ ರ್ಯಾಂಕ್ ಇತ್ತು, ಬೆಂಗಳೂರಲ್ಲೇ ಓದಬೇಕು, ಕಂಪ್ಯೂಟರ್ ಸೈನ್ಸೇ ಓದಬೇಕು ಅಂದರೆ ಈ ಕಾಲೇಜಸ್ ಎಲ್ಲ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿವರೆಗೂ. 83,000 ಕ್ರಾಸ್ ಆಯಿತು ಅಂದರೆ ಆನೇಕಲ್ಲಲ್ಲಿರೋ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 51ನೇ ಪೊಸಿಷನ್ಲಿ 83,000 ಕಟ್ ಆಫ್. ಮೈಸೂರು ರೋಡಲ್ಲಿರೋ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರ ಸಿಸ್ಟರ್ ಕನ್ಸರ್ನು ವಿತ್ 83,000 ಕಟ್ ಆಫ್. ಜಯನಗರಲ್ಲಿ ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ರೀಸೆಂಟಾಗಿ ಸ್ಟಾರ್ಟ್ ಆಯಿತು, ಇಲ್ಲಿ 84,000. ಈಸ್ಟ್ ವೆಸ್ಟ್ ಅವ್ರದ್ದೇ ಇನ್ನೊಂದು ಯಲಹಂಕ ಉಪನಗರದಲ್ಲಿ ಕಾಲೇಜ್ ಇದೆ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಅಲ್ಲಿ 84,000 ಕಟ್ ಆಫ್. ವೈಟ್ಫೀಲ್ಡಲ್ಲಿರೋ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ 84,000. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ 94,000. ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಯಾಕೆ ಬಂತ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಬಂದಿದೆ, ಬಿಟ್ಬಿಡಿ ಅದು. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿ ಕನಕಪುರ ರೋಡು ಹಳೆ ಕಾಲೇಜು 97,000 ಕಟ್ ಆಫ್. ಟಿ ಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬನ್ನೇರುಘಟ್ಟ ರೋಡು 99,000. 60ನೇ ಪೊಸಿಷನಲ್ಲಿ ನಿಮ್ಗೆ ಕಾಣಿಸ್ಕೋತಾ ಇರೋದು ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 1,00,000 ಕಟ್ ಆಫ್. ಸೊ 1,00,000 ಒಳಗಡೆ ಬಂದಿದ್ರೆ ಈ 59 ಕಾಲೇಜ್ 61 ಕಾಣ್ತಿದೆ, ಶೇಷಾದ್ರಿಪುರಂನ ಡ್ರಾಪ್ ಮಾಡಿದ್ರೆ 59 ಆಗುತ್ತೆ. ಸೊ ಈ 59 ಕಾಲೇಜಲ್ಲಿ 1,00,000 ಒಳಗಡೆ ರ್ಯಾಂಕ್ ಬಂದಿದ್ರೆ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ನೆಕ್ಸ್ಟ್ 61 ಅಂತ ಹೇಳ್ತೀನಿ, ನೀವು -1 ಮಾಡ್ಕೊಂಡು ಹೋಗಿ ಶೇಷಾದ್ರಿಪುರಂ ಡಿಲೀಟ್ ಮಾಡಿ. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MS ಪಾಳ್ಯದಲ್ಲಿದೆ, 1,00,000 ದಾಟಿರೋರಿಗೆ ಅಂದರೆ 1,06,000 ಬಂದಿರೋರಿಗೆ ಲಾಸ್ಟ್ ಇಯರ್ ಲಾಸ್ಟ್ ರೌಂಡಲ್ಲಿ ಸಿಕ್ಕಿತ್ತು. ಒನ್ಸ್ ಅಗೇನ್ ಕುಂಬಳಗೋಡಲ್ಲಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅದು ಸಹ ಒಂದು ಹಳೆಯ ಕಾಲೇಜು, ಇಲ್ಲಿ 1,22,000 ಬಂದಿರೋರು ಸಿಕ್ಕಿತ್ತು. ಹೆಬ್ಬಾಳಲ್ಲಿ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,27,000. ಸಿಟಿ ಇಂಜಿನಿಯರಿಂಗ್ ಕಾಲೇಜು ಕನಕಪುರ ರೋಡು 1,62,000. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ 1,67,000. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ KR ಪುರಂ 1,75,000. ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ ರೈ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ದೊಡ್ಡಬಳ್ಳಾಪುರ 2,14,000. SRSIT ಅಂತೀವಿ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏರ್ಪೋರ್ಟ್ ರೋಡು 2,17,000. ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಬಿಡದಿ 2,28,000. 70ನೇ ಪೊಸಿಷನ್ ನಿಮ್ಗೆ ಕಾಣ್ತಾ ಇರೋದು ಬಿಡದಿಯಲ್ಲಿರೋ ಜ್ಞಾನ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಟ್ ಆಫ್ 2,33,000. 71st ಪೊಸಿಷನಲ್ಲಿ ಲಾಸ್ಟ್ ಇಯರ್ ನೆಲಮಂಗಲದಲ್ಲಿ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಆಯಿತು, ಇಲ್ಲಿ 2,41,000 ಕಟ್ ಆಫ್ ಇದೆ. ಸೊ 70 ಕಾಲೇಜುಗಳಲ್ಲಿ ಬೆಂಗಳೂರಲ್ಲೇ ಬೇಕು, ಕಂಪ್ಯೂಟರ್ ಸೈನ್ಸೇ ಬೇಕು, GM ಕ್ಯಾಟಗರಿನೇ ಇದೆ ಅಂದರೆ 2,40,000 ಬಂದರೂ ಸಹ ನಿಮಗೆ 70 ಕಾಲೇಜುಗಳ ಆಪ್ಷನ್ ಇದೆ. 70ನೇ ಕಾಲೇಜ್ ನಿಮಗೆ ಸಿಗಬಹುದು. 72ನೇ ಕಾಲೇಜು ಫಾರ್ ವಿಮೆನ್ ಗೌಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ 2,45,000. 73ನೇ ಪೊಸಿಷನಲ್ಲಿ ಲಾಸ್ಟ್ ಇಯರ್ ರಥಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಆಯಿತು, ಅಲ್ಲಿ 2,46,000. 74ನೇ ಪೊಸಿಷನಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 2,49,000. 75ನೇ ಪೊಸಿಷನಲ್ಲಿ ಬೆಂಗಳೂರಲ್ಲೇ ಇದೆ, ಕೊಡಿಗೆಹಳ್ಳಿಯಲ್ಲೇ ಇದೆ,
ಹೆಬ್ಬಾಳ ಹತ್ರ ತುಂಬ ಹತ್ರ, ಏರ್ಪೋರ್ಟ್ ರೋಡಲ್ಲಿ ಇದೆ. ಆದರೂ ಕಟ್ ಆಫು 2,52,000 ಇದೆ. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಅಪ್ಲೈಡ್ ಸೈನ್ಸಸ್. 76ನೇ ಪೊಸಿಷನಲ್ಲಿ ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೊಡ್ಡಗುಬ್ಬಿ 2,53,000. 77ನೇ ಪೊಸಿಷನಲ್ಲಿ ಬೆಂಗಳೂರು ಅಂತ ಹೆಸರೇ ಇಟ್ಕೊಂಡಿದೆ, ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ರೋಡ್ 2,55,000. 78ನೇ ಪೊಸಿಷನಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ನ್ಯೂ ಎಬೆನೇಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಇಲ್ಲಿ 2,56,000. 79ನೇ ಪೊಸಿಷನಲ್ಲಿ ತುಂಬ ಹತ್ರ ಏರ್ಪೋರ್ಟ್ಗೆ, ನೀಟಾಗಿ ಫ್ಲೈಟು ಕಾಣುತ್ತೆ. ನವರತ್ನ ಅಗ್ರಹಾರ ಅನ್ನೋ ಊರ ಹತ್ರ ಇದೆ, ಏರ್ಪೋರ್ಟ್ ಟೋಲ್ ಹತ್ರನೇ ಬರುತ್ತೆ. MS ಇಂಜಿನಿಯರಿಂಗ್ ಕಾಲೇಜ್ ಅಂತ, ಕಟ್ ಆಫ್ ಮಾತ್ರ 2,58,322. ಯಲಹಂಕದಲ್ಲಿ ಇನ್ನೊಂದು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, 2,61,000. ಈ ಎಲ್ಲ ಕಾಲೇಜುಗಳು 79 ಕಾಲೇಜುಗಳಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಖಂಡಿತ ಸೀಟ್ ಅಲಾಟ್ ಆಗೇ ಆಗುತ್ತೆ, ಇಫ್ ಯುವರ್ ಆಪ್ಷನ್ ಎಂಟ್ರಿ ಈಸ್ ಪ್ರಾಪರ್. ನಿಮ್ದು ಎಷ್ಟೇ ರ್ಯಾಂಕ್ ಇದ್ರೂ ಟಾಪ್ ಕಾಲೇಜಿಂದ ಕೆಳಗಡೆ ಇರೋ ಕಾಲೇಜುಗಳಿಗೂ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಯಾಕೆಂದರೆ ಸೀಟ್ ಅಲಾಟ್ಮೆಂಟ್ ಮಾಡೋದು KE ಸಾಫ್ಟ್ವೇರು ಟಾಪ್ ಕಾಲೇಜಿಂದ ಕನ್ಸಿಡರ್ ಮಾಡ್ಕೊಂಬರುತ್ತೆ. ಫಸ್ಟು RV ಚೆಕ್ ಮಾಡುತ್ತೆ, RV ನಿಮ್ಗೆ ಸಿಗುತ್ತೆ ಇಲ್ವಾ ನಿಮ್ಮ ರ್ಯಾಂಕ್ಗೆ. ನೆಕ್ಸ್ಟ್ PESಗೆ ಹೋಗುತ್ತೆ, ಅಲ್ಲೂ ಸಿಗಲ್ಲ ಅಂದರೆ ರಾಮಯ್ಯ, ಅಲ್ಲೂ ಸಿಗಲ್ಲ ಅಂದರೆ PMS, ಅಲ್ಲೂ ಸಿಗಲ್ಲ ಅಂದರೆ UVC, ಈ ಥರ ಚೆಕ್ ಮಾಡ್ಕೊಂಡು ಹೋಗುತ್ತೆ. ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ತು ಅಂದರೆ ಅಲ್ಲಿ ಬ್ಲಾಕ್ ಆಗುತ್ತೆ, ಕೆಳಗಡೆ ಇರೋ ಕಾಲೇಜಲ್ಲಿ ಅದು ನೋಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಕ್ಯಾಟಗರಿಗೆ, ನಿಮ್ಮ ರ್ಯಾಂಕ್ಗೆ ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ತು ಅಂದರೆ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ಕೆಳಗಡೆ ನೀವು ಯಾವುದಾದ್ರೂ ವರ್ಸ್ಟ್ ಕಾಲೇಜ್ ಹಾಕ್ಕೊಂಡಿದ್ರು ನಿಮ್ಗೆ ಅದನ್ನೇನು ಅಲಾಟ್ ಮಾಡೋದಿಲ್ಲ, ಯಾವಾಗಲೂ ಟಾಪಿಂದನೇ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಆಪ್ಷನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಾರ್ಕಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಮ ರ್ಯಾಂಕ್ಗೆ ಎಲ್ಲಿ ಸಿಗಬಹುದಿತ್ತು ಅಂತ. ಸೊ ಈಗಲೂ ಕಾಲ ಮಿಂಚಿಲ್ಲ, ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.